ಮಲೆನಾಡಿನಲ್ಲೂ ಕೂಡ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ನೋಡಿದ್ವಿ. ಈಗ ಮಲೆನಾಡಿನಲ್ಲೂ ಕೂಡ ಗುಡ್ಡ ಕುಸಿಯೋ ಆತಂಕ ಸಾಕಷ್ಟು ಹೆಚ್ಚಾಗಿದೆ. ಹುಲಿಕಲ್ ಘಾಟಿ ಬಹಳ ಇಂಪಾರ್ಟೆಂಟ್ ಘಾಟಿ, ಅಲ್ಲೂ ಕೂಡ ಮತ್ತೆ ರಸ್ತೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ ರಸ್ತೆ ಕುಸಿದಿದೆ. ಕಡಿದಾದ ತಿರುವಿನ ಬಲಭಾಗದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ಅಲ್ಲಿ ಸ್ವಲ್ಪ ಮಣ್ಣು ಕುಸಿತ ಆದರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಷ್ಟ ಆಗ್ಬಿಡುತ್ತೆ. ರಸ್ತೆ ಕೆಳಭಾಗದಲ್ಲಿ 2-3 ಅಡಿ ಕುಸಿದಿದೆ ಮಣ್ಣು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಸಾಕಷ್ಟು ಮಣ್ಣು ಕುಸಿದಿರ್ತಕ್ಕಂಥದ್ದು. ಎಂಥ ಅಪಾಯಕಾರಿ ರೀತಿಯಲ್ಲಿ ಹುಲಿಕಲ್ ಘಾಟಿ ಇದೆ. ಮೊದಲೇ ಅದು ಅತ್ಯಂತ ಕಡಿದಾದ ಘಾಟಿ. ಮಳೆಗಾಲಕ್ಕೂ ಮೊದಲೇ ನಮ್ಮ ಎಲ್ಲ ಘಾಟ್ ಸೆಕ್ಷನ್ಗಳನ್ನು ಚೆಕ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ನೆಸಸರಿ ಕ್ರಮ ಕೈಗೊಳ್ಳುವಂಥದ್ದು ಇದೆಲ್ಲವೂ ನಡೀಬೇಕು. ಇನ್ನೂ ಕೂಡ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ನಮ್ಮ ಟೆಕ್ನಾಲಜಿಯಲ್ಲಿ ಬಂದೇ ಇಲ್ಲ. ಮಲೆನಾಡಿನಲ್ಲೂ ಕೂಡ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ನೋಡಿದ್ವಿ. ಈಗ ಮಲೆನಾಡಿನಲ್ಲೂ ಕೂಡ ಗುಡ್ಡ ಕುಸಿಯೋ ಆತಂಕ ಸಾಕಷ್ಟು ಹೆಚ್ಚಾಗಿದೆ. ಹುಲಿಕಲ್ ಘಾಟಿ ಬಹಳ ಇಂಪಾರ್ಟೆಂಟ್ ಘಾಟಿ, ಅಲ್ಲೂ ಕೂಡ ಮತ್ತೆ ರಸ್ತೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ ರಸ್ತೆ ಕುಸಿದಿದೆ. ಕಡಿದಾದ ತಿರುವಿನ ಬಲಭಾಗದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ಅಲ್ಲಿ ಸ್ವಲ್ಪ ಮಣ್ಣು ಕುಸಿತ ಆದರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಷ್ಟ ಆಗ್ಬಿಡುತ್ತೆ. ರಸ್ತೆ ಕೆಳಭಾಗದಲ್ಲಿ 2-3 ಅಡಿ ಕುಸಿದಿದೆ ಮಣ್ಣು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಸಾಕಷ್ಟು ಮಣ್ಣು ಕುಸಿದಿರ್ತಕ್ಕಂಥದ್ದು. ಎಂಥ ಅಪಾಯಕಾರಿ ರೀತಿಯಲ್ಲಿ ಹುಲಿಕಲ್ ಘಾಟಿ ಇದೆ. ಮೊದಲೇ ಅದು ಅತ್ಯಂತ ಕಡಿದಾದ ಘಾಟಿ. ಮಳೆಗಾಲಕ್ಕೂ ಮೊದಲೇ ನಮ್ಮ ಎಲ್ಲ ಘಾಟ್ ಸೆಕ್ಷನ್ಗಳನ್ನು ಚೆಕ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ನೆಸಸರಿ ಕ್ರಮ ಕೈಗೊಳ್ಳುವಂಥದ್ದು ಇದೆಲ್ಲವೂ ನಡೀಬೇಕು. ಇನ್ನೂ ಕೂಡ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ನಮ್ಮ ಟೆಕ್ನಾಲಜಿಯಲ್ಲಿ ಬಂದೇ ಇಲ್ಲ. ಮಲೆನಾಡಿನಲ್ಲೂ ಕೂಡ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ನೋಡಿದ್ವಿ. ಈಗ ಮಲೆನಾಡಿನಲ್ಲೂ ಕೂಡ ಗುಡ್ಡ ಕುಸಿಯೋ ಆತಂಕ ಸಾಕಷ್ಟು ಹೆಚ್ಚಾಗಿದೆ. ಹುಲಿಕಲ್ ಘಾಟಿ ಬಹಳ ಇಂಪಾರ್ಟೆಂಟ್ ಘಾಟಿ, ಅಲ್ಲೂ ಕೂಡ ಮತ್ತೆ ರಸ್ತೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ ರಸ್ತೆ ಕುಸಿದಿದೆ. ಕಡಿದಾದ ತಿರುವಿನ ಬಲಭಾಗದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ಅಲ್ಲಿ ಸ್ವಲ್ಪ ಮಣ್ಣು ಕುಸಿತ ಆದರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಷ್ಟ ಆಗ್ಬಿಡುತ್ತೆ. ರಸ್ತೆ ಕೆಳಭಾಗದಲ್ಲಿ 2-3 ಅಡಿ ಕುಸಿದಿದೆ ಮಣ್ಣು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಸಾಕಷ್ಟು ಮಣ್ಣು ಕುಸಿದಿರ್ತಕ್ಕಂಥದ್ದು. ಎಂಥ ಅಪಾಯಕಾರಿ ರೀತಿಯಲ್ಲಿ ಹುಲಿಕಲ್ ಘಾಟಿ ಇದೆ. ಮೊದಲೇ ಅದು ಅತ್ಯಂತ ಕಡಿದಾದ ಘಾಟಿ. ಮಳೆಗಾಲಕ್ಕೂ ಮೊದಲೇ ನಮ್ಮ ಎಲ್ಲ ಘಾಟ್ ಸೆಕ್ಷನ್ಗಳನ್ನು ಚೆಕ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ನೆಸಸರಿ ಕ್ರಮ ಕೈಗೊಳ್ಳುವಂಥದ್ದು ಇದೆಲ್ಲವೂ ನಡೀಬೇಕು. ಇನ್ನೂ ಕೂಡ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ನಮ್ಮ ಟೆಕ್ನಾಲಜಿಯಲ್ಲಿ ಬಂದೇ ಇಲ್ಲ. ಮಲೆನಾಡಿನಲ್ಲೂ ಕೂಡ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ನೋಡಿದ್ವಿ. ಈಗ ಮಲೆನಾಡಿನಲ್ಲೂ ಕೂಡ ಗುಡ್ಡ ಕುಸಿಯೋ ಆತಂಕ ಸಾಕಷ್ಟು ಹೆಚ್ಚಾಗಿದೆ. ಹುಲಿಕಲ್ ಘಾಟಿ ಬಹಳ ಇಂಪಾರ್ಟೆಂಟ್ ಘಾಟಿ, ಅಲ್ಲೂ ಕೂಡ ಮತ್ತೆ ರಸ್ತೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ ರಸ್ತೆ ಕುಸಿದಿದೆ. ಕಡಿದಾದ ತಿರುವಿನ ಬಲಭಾಗದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ಅಲ್ಲಿ ಸ್ವಲ್ಪ ಮಣ್ಣು ಕುಸಿತ ಆದರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಷ್ಟ ಆಗ್ಬಿಡುತ್ತೆ. ರಸ್ತೆ ಕೆಳಭಾಗದಲ್ಲಿ 2-3 ಅಡಿ ಕುಸಿದಿದೆ ಮಣ್ಣು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಸಾಕಷ್ಟು ಮಣ್ಣು ಕುಸಿದಿರ್ತಕ್ಕಂಥದ್ದು. ಎಂಥ ಅಪಾಯಕಾರಿ ರೀತಿಯಲ್ಲಿ ಹುಲಿಕಲ್ ಘಾಟಿ ಇದೆ. ಮೊದಲೇ ಅದು ಅತ್ಯಂತ ಕಡಿದಾದ ಘಾಟಿ. ಮಳೆಗಾಲಕ್ಕೂ ಮೊದಲೇ ನಮ್ಮ ಎಲ್ಲ ಘಾಟ್ ಸೆಕ್ಷನ್ಗಳನ್ನು ಚೆಕ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ನೆಸಸರಿ ಕ್ರಮ ಕೈಗೊಳ್ಳುವಂಥದ್ದು ಇದೆಲ್ಲವೂ ನಡೀಬೇಕು. ಇನ್ನೂ ಕೂಡ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ನಮ್ಮ ಟೆಕ್ನಾಲಜಿಯಲ್ಲಿ ಬಂದೇ ಇಲ್ಲ.
ಮಲೆನಾಡಿನಲ್ಲೂ ಕೂಡ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ನೋಡಿದ್ವಿ. ಈಗ ಮಲೆನಾಡಿನಲ್ಲೂ ಕೂಡ ಗುಡ್ಡ ಕುಸಿಯೋ ಆತಂಕ ಸಾಕಷ್ಟು ಹೆಚ್ಚಾಗಿದೆ. ಹುಲಿಕಲ್ ಘಾಟಿ ಬಹಳ ಇಂಪಾರ್ಟೆಂಟ್ ಘಾಟಿ, ಅಲ್ಲೂ ಕೂಡ ಮತ್ತೆ ರಸ್ತೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ ರಸ್ತೆ ಕುಸಿದಿದೆ. ಕಡಿದಾದ ತಿರುವಿನ ಬಲಭಾಗದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ಅಲ್ಲಿ ಸ್ವಲ್ಪ ಮಣ್ಣು ಕುಸಿತ ಆದರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಷ್ಟ ಆಗ್ಬಿಡುತ್ತೆ. ರಸ್ತೆ ಕೆಳಭಾಗದಲ್ಲಿ 2-3 ಅಡಿ ಕುಸಿದಿದೆ ಮಣ್ಣು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಮಣ್ಣು ಕುಸಿದಿರ್ತಕ್ಕಂಥದ್ದು. ಎಂಥ ಅಪಾಯಕಾರಿ ರೀತಿಯಲ್ಲಿ ಹುಲಿಕಲ್ ಘಾಟಿ ಇದೆ. ಮೊದಲೇ ಅದು ಅತ್ಯಂತ ಕಡಿದಾದ ಘಾಟಿ. ಮಳೆಗಾಲಕ್ಕೂ ಮೊದಲೇ ನಮ್ಮ ಎಲ್ಲ ಘಾಟ್ ಸೆಕ್ಷನ್ಗಳನ್ನು ಚೆಕ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ನೆಸಸರಿ ಕ್ರಮ ಕೈಗೊಳ್ಳುವಂಥದ್ದು ಇದೆಲ್ಲವೂ ನಡೀಬೇಕು. ಇನ್ನೂ ಕೂಡ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ನಮ್ಮ ಟೆಕ್ನಾಲಜಿಯಲ್ಲಿ ಬಂದೇ ಇಲ್ಲ. ಮಲೆನಾಡಿನಲ್ಲೂ ಕೂಡ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ನೋಡಿದ್ವಿ. ಈಗ ಮಲೆನಾಡಿನಲ್ಲೂ ಕೂಡ ಗುಡ್ಡ ಕುಸಿಯೋ ಆತಂಕ ಸಾಕಷ್ಟು ಹೆಚ್ಚಾಗಿದೆ. ಹುಲಿಕಲ್ ಘಾಟಿ ಬಹಳ ಇಂಪಾರ್ಟೆಂಟ್ ಘಾಟಿ, ಅಲ್ಲೂ ಕೂಡ ಮತ್ತೆ ರಸ್ತೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ ರಸ್ತೆ ಕುಸಿದಿದೆ. ಕಡಿದಾದ ತಿರುವಿನ ಬಲಭಾಗದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ಅಲ್ಲಿ ಸ್ವಲ್ಪ ಮಣ್ಣು ಕುಸಿತ ಆದರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಷ್ಟ ಆಗ್ಬಿಡುತ್ತೆ. ರಸ್ತೆ ಕೆಳಭಾಗದಲ್ಲಿ 2-3 ಅಡಿ ಕುಸಿದಿದೆ ಮಣ್ಣು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಮಣ್ಣು ಕುಸಿದಿರ್ತಕ್ಕಂಥದ್ದು. ಎಂಥ ಅಪಾಯಕಾರಿ ರೀತಿಯಲ್ಲಿ ಹುಲಿಕಲ್ ಘಾಟಿ ಇದೆ. ಮೊದಲೇ ಅದು ಅತ್ಯಂತ ಕಡಿದಾದ ಘಾಟಿ. ಮಳೆಗಾಲಕ್ಕೂ ಮೊದಲೇ ನಮ್ಮ ಎಲ್ಲ ಘಾಟ್ ಸೆಕ್ಷನ್ಗಳನ್ನು ಚೆಕ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ನೆಸಸರಿ ಕ್ರಮ ಕೈಗೊಳ್ಳುವಂಥದ್ದು ಇದೆಲ್ಲವೂ ನಡೀಬೇಕು. ಇನ್ನೂ ಕೂಡ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ನಮ್ಮ ಟೆಕ್ನಾಲಜಿಯಲ್ಲಿ ಬಂದೇ ಇಲ್ಲ. ಮಲೆನಾಡಿನಲ್ಲೂ ಕೂಡ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ನೋಡಿದ್ವಿ. ಈಗ ಮಲೆನಾಡಿನಲ್ಲೂ ಕೂಡ ಗುಡ್ಡ ಕುಸಿಯೋ ಆತಂಕ ಸಾಕಷ್ಟು ಹೆಚ್ಚಾಗಿದೆ. ಹುಲಿಕಲ್ ಘಾಟಿ ಬಹಳ ಇಂಪಾರ್ಟೆಂಟ್ ಘಾಟಿ, ಅಲ್ಲೂ ಕೂಡ ಮತ್ತೆ ರಸ್ತೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ ರಸ್ತೆ ಕುಸಿದಿದೆ. ಕಡಿದಾದ ತಿರುವಿನ ಬಲಭಾಗದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ಅಲ್ಲಿ ಸ್ವಲ್ಪ ಮಣ್ಣು ಕುಸಿತ ಆದರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಷ್ಟ ಆಗ್ಬಿಡುತ್ತೆ. ರಸ್ತೆ ಕೆಳಭಾಗದಲ್ಲಿ 2-3 ಅಡಿ ಕುಸಿದಿದೆ ಮಣ್ಣು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಮಣ್ಣು ಕುಸಿದಿರ್ತಕ್ಕಂಥದ್ದು. ಎಂಥ ಅಪಾಯಕಾರಿ ರೀತಿಯಲ್ಲಿ ಹುಲಿಕಲ್ ಘಾಟಿ ಇದೆ. ಮೊದಲೇ ಅದು ಅತ್ಯಂತ ಕಡಿದಾದ ಘಾಟಿ. ಮಳೆಗಾಲಕ್ಕೂ ಮೊದಲೇ ನಮ್ಮ ಎಲ್ಲ ಘಾಟ್ ಸೆಕ್ಷನ್ಗಳನ್ನು ಚೆಕ್ ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ನೆಸಸರಿ ಕ್ರಮ ಕೈಗೊಳ್ಳುವಂಥದ್ದು ಇದೆಲ್ಲವೂ ನಡೀಬೇಕು. ಇನ್ನೂ ಕೂಡ ಅಷ್ಟೊಂದು ಅಡ್ವಾನ್ಸ್ಮೆಂಟ್ ನಮ್ಮ ಟೆಕ್ನಾಲಜಿಯಲ್ಲಿ ಬಂದೇ ಇಲ್ಲ. ಮಲೆನಾಡಿನಲ್ಲೂ ಕೂಡ ಕರಾವಳಿ ಉತ್ತರ ಕರ್ನಾಟಕ ಪರಿಸ್ಥಿತಿ ನೋಡಿದ್ವಿ. ಈಗ ಮಲೆನಾಡಿನಲ್ಲೂ ಕೂಡ ಗುಡ್ಡ ಕುಸಿಯೋ ಆತಂಕ ಸಾಕಷ್ಟು ಹೆಚ್ಚಾಗಿದೆ. ಹುಲಿಕಲ್ ಘಾಟಿ ಬಹಳ ಇಂಪಾರ್ಟೆಂಟ್ ಘಾಟಿ, ಅಲ್ಲೂ ಕೂಡ ಮತ್ತೆ ರಸ್ತೆ ಕುಸಿದಿದೆ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ ರಸ್ತೆ ಕುಸಿದಿದೆ. ಕಡಿದಾದ ತಿರುವಿನ ಬಲಭಾಗದಲ್ಲಿ ಮಣ್ಣು ಕುಸಿತ ಸಂಭವಿಸಿದೆ. ಅಲ್ಲಿ ಸ್ವಲ್ಪ ಮಣ್ಣು ಕುಸಿತ ಆದರೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕಷ್ಟ ಆಗ್ಬಿಡುತ್ತೆ. ರಸ್ತೆ ಕೆಳಭಾಗದಲ್ಲಿ 2-3 ಅಡಿ ಕುಸಿದಿದೆ ಮಣ್ಣು ಅಂತ ಹೇಳಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಸಾಕಷ್ಟು ಮಣ್ಣು ಕುಸಿದಿರ್ತಕ್ಕಂಥದ್ದು.